ಜನರು ಏನು ಯೋಚಿಸುತ್ತಾರೋ ಎಂದು ಯೋಚಿಸಿ ಯೋಚಿಸಿಯೇ ಜೀವನ ಪೂರ್ತಿ ಕಳೆದು ಹೋಗುತ್ತೆ. ಆದರೆ ವೃದ್ಧಾಪ್ಯದಲ್ಲಿ ಹೋಗಿ ಗೊತ್ತಾಗುತ್ತೆ ಯಾರೂ ಕೂಡ ನಿಮ್ಮ ಬಗ್ಗೆ ಯೋಚಿಸುತ್ತಾನೇ ಇರಲಿಲ್ಲ ಎಂದು. ಯಾಕೆಂದರೆ ಜಸ್ಟ್ ನೀವೇ ಹೀಗೆ ಒಮ್ಮೆ ಥಿಂಕ್ ಮಾಡಿ ನೋಡಿ, ನೀವು ಅದೆಷ್ಟು ಜನರ ಬಗ್ಗೆ ಯೋಚಿಸುತ್ತೀರಿ ಎಂದು. ಇನ್ನು ಬೆರಳೆಣಿಕೆಯಷ್ಟು ಯಾರು ಅಲ್ಪ ಸ್ವಲ್ಪ ಯೋಚಿಸುತ್ತಾರೋ ಅವರು ಯೋಚಿಸಲಿ ಬಿಡ್ರಿ, ಅದವರ ಕೆಲಸ. ಅಲ್ಲದೆ ಯಾರಿಂದವೇ ಆಗಲಿ ಅವರ ಕೆಲಸ ಕಿತ್ತುಕೊಳ್ಳಬಾರದು ಅಲ್ವಾ? ಏನಂತೀರಾ? ನೀವು ಅದೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅದು ಲೆಕ್ಕಕ್ಕೆ ಬರುವುದಿಲ್ಲ. ಆದರೆ ನಿಮ್ಮಿಂದ ಅಪ್ಪಿ ಒಂದು ತಪ್ಪಾದ್ರೂ ಕೂಡ ಅದನ್ನವರು ಪಾಯಿಂಟ್ ಔಟ್ ಮಾಡದೆ ಬಿಡುವ ಮಾತೇ ಇಲ್ಲ. ಯಾಕೆಂದ್ರೆ ಅದವರ ಕೆಲಸ, ಅದೊಂದೇ ಅವರಿಗೆ ಸರಿಯಾಗಿ ಮಾಡಲಿಕ್ಕೆ ಗೊತ್ತಿರುವುದು. ಸೊ ಡು ನಾಟ್ ವರಿ, ಅವರ ಪಾಡಿಗೆ ಅವರು ಅವರ ಕೆಲಸ ಮಾಡಲಿ, ನೀವು ಒಳ್ಳೆ ಕೆಲಸ ಮಾಡುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ಜನರೇನು ಯೋಚಿಸುತ್ತಾರೋ ಅಂದುಕೊಳ್ತಾರೋ ಎಂದು ಅವರಿಗೆ ಹೆದರಿ ಕುಳಿತುಕೊಳ್ಳುವವರು ಅವರ ಮಧ್ಯದಲ್ಲೇ ಕಳೆದು ಹೋಗ್ತಾರೆ. ಅದೇ ಆನ್ ದಿ ಅದರ್ ಹ್ಯಾಂಡ್ ಅವರ ಮಾತಿಗೆ ಹೆದರದೆ ಮುನ್ನುಗ್ಗುವವರು ಜೀವನದಲ್ಲಿ ಅನ್ಡೌಟೆಡ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಜನರು ಯಾವತ್ತೂ ಬೆಲೆ ಕೊಡುವುದು ನಿಮಗಲ್ಲ, ಬದಲಾಗಿ ನಿಮ್ಮ ಒಳ್ಳೆಯ ಸಮಯ ಹಾಗೂ ನಿಮ್ಮ ಯೋಗ್ಯತೆಗೆ. ಅದೇ ಟೈಮ್ ಸರಿಯಾಗಿ ಇಲ್ಲ ಅಂತ ಆದ್ರೆ ಜನರು ಬದಲಾಗಲಿಕ್ಕೆ ಒಂದು ಕ್ಷಣ ಸಹ ವ್ಯರ್ಥ ಮಾಡಲ್ಲ. ನಿಮ್ಮವರೇ ಬೇರೆಯವರಾಗಲಿಕ್ಕೆ, ಹೊರಗಿನವರಾಗಲಿಕ್ಕೆ ಸಮಯ ಹಿಡಿಯಲ್ಲ. ಆದರೆ ಬೇರೆಯವರಿಗೆ ಮತ್ತೊಬ್ಬರ ಎದುರು ಅವರ ಯೋಗ್ಯತೆಯ ಪ್ರದರ್ಶನಕ್ಕಾಗಿ ನಿಮ್ಮ ಹೆಸರನ್ನು ಬಳಸಿಕೊಳ್ಳುವಷ್ಟರ ಮಟ್ಟಕ್ಕೆ ನೀವು ನಿಮ್ಮ ಸಮಯವನ್ನು ಒಳ್ಳೆಯದಾಗಿಸಿಕೊಳ್ಳಿ. ದೇವರನ್ನು ಕೂಡ ಬಿಡದಂತಹ ಜನರು ನಿಮ್ಮಂತಹ ಸಾಮಾನ್ಯರನ್ನು ಬಿಡ್ತಾರ? ಮಾತಾಡ್ಕೊಂಡೇ ಮಾತಾಡ್ತಾರೆ. ಅವರು ಮಾತಾಡ್ಲಿ, ನೀವು ಅದಕ್ಕೆಲ್ಲ ಕಿವಿ ಕೊಡದೆ ನಿಮ್ಮ ಕೆಲಸ ಮಾಡ್ತಾ ಹೋಗಿ. ಯಾಕೆಂದರೆ ನಿಮ್ಮ ಯಶಸ್ಸಿನ ನಂತರ ಇದೇ ಜನ ನಾಳೆಗೆ ಅವರ ಗೌರವ ಹೆಚ್ಚಿಸಿಕೊಳ್ಳಲು ಬೇರೆಯವರ ಎದುರು ನಿಮ್ಮ ಹೆಸರನ್ನು ಉಪಯೋಗಿಸಿಕೊಳ್ತಾರೆ. ನಿಮಗಿಷ್ಟದ ಕೆಲಸವನ್ನು ಮಾಡಿ. ಯಾಕೆಂದರೆ ಪ್ರತಿ ಕೆಲಸದಲ್ಲೂ ತಪ್ಪು ಹುಡುಕಿಯೇ ಹುಡುಕುತ್ತಾರೆ. ಆದ್ದರಿಂದ ಜನರಿಗೆ ಹೆದರಿ ನೀವು ಯಾವುದು ಮತ್ತು ಎಷ್ಟಂತ ಕೆಲಸವನ್ನು ಬಿಡ್ತಾ ಹೋಗ್ತೀರಾ, ಬದಲಾಯಿಸ್ತಾ ಹೋಗ್ತೀರಾ? ಒಂದು ಮಾತು ನೆನಪಿಡಿ, ಈ ಪ್ರಪಂಚ ಬಗ್ಗುತ್ತೆ ಕಣ್ರಯ್ಯ, ಅನ್ಡೌಟೆಡ್ಲಿ ಬಗ್ಗುತ್ತೆ. ಆದರೆ ಬಾಗಿಸುವವ ಬೇಕು ಅಷ್ಟೇ. ಏನಂತೀರಾ?